ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಕಳೆದ ಸಂಚಿಕೆಗಳಿಂದ ಭಾನುವಾರದಿಂದ ನಾನು ಎಂಥ ಮಕ್ಕಳಿಗೆ ನಾವು ಜನ್ಮ ಕೊಡಬೇಕು, ನಾವು ಹೇಗಿರಬೇಕು ಅನ್ನೋ ಒಂದು ತತ್ವದ ಆಧಾರದ ಮೇಲೆ ನಾನು ಕೆಲವು ಎಪಿಸೋಡ್ ಮಾಡ್ತಾ ಬರ್ತಾಯಿದ್ದೀನಿ. ಈ ಎಪಿಸೋಡ್ ಮಾಡಲಿಕ್ಕೆ ನನಗೆ ಪ್ರೇರೇಪಣೆ ಯಾಕಾಯಿತು ಅಂತಂದರೆ, ಭಾಳಷ್ಟು ಜನ ಅಪಾಯಿಂಟ್ಮೆಂಟ್ ತೊಗೊಂಬಂದು ಮಕ್ಕಳ ಬಗ್ಗೆ ಕೆಟ್ಟಾಗಿ ಅಪಪ್ರಚಾರ ಮಾಡ್ತಾರೆ ನನ್ನ ಮುಂದೆನೇ ಕೂತ್ಕೊಂಡು, ಮಗ ಸರಿಯಿಲ್ಲ, ಮಗಳು ಸರಿಯಿಲ್ಲ ಅಂತ. ಇದಕ್ಕೆಲ್ಲ ಮೂಲ ಕಾರಣ ಏನು ಅನ್ನೋದನ್ನು ನಾನು ಅವ್ರಿಗೂ ತಿಳಿಸಿದ ಮೇಲೆ ಆಗ ಅವ್ರಿಗೆ ಸ್ವಲ್ಪ ಅರಿವಾಗ್ತಿದೆ. ನಾವೇ ಸರಿಯಿಲ್ಲ, ಹಾಗಾಗಿ ನಮ್ಮ ಮಕ್ಕಳು ಸರಿಯಿಲ್ಲ ಅನ್ನೋ ಒಂದು ಕನ್ಕ್ಲೂಷನ್ ಬರುವಂಥ ಸ್ಥಿತಿ ಬಂದುಬಿಟ್ಟಿದೆ. ಇವತ್ತು ಭಾಳ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಪ್ರತಿಯೊಬ್ಬರು ನೋಡಬೇಕು, ಕೇಳಬೇಕು, ಪಾಲನೆ ಮಾಡಬೇಕು. ನನ್ನ ಹತ್ರ ಒಂದಷ್ಟು ಸೈಟ್ ಇವೆ, ಮನೆಗಳಿದೆ, ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ, ಕಾರಿದೆ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ ಎಲ್ಲ ಇದೆ. ಆದರೆ ನಮಗೆ ಮಗ ಮಾತ್ರ ಅಥವಾ ಮಗನೋ ಅಥವಾ ಮಗಳು ತುಂಬ ರೋಡಿಸಮ್ ಮಾಡ್ತಾರೆ, ಮೊಂಡ ಹಠ. ಕಳೆದ ತಿಂಗಳು ಯುಗಾದಿ ಹಬ್ಬ ಬರೋಕ್ಕೆ ಮುಂಚೆ ನಂತರ ಒಂದು ಹುಡುಗನ ಕರ್ಕೊಂಡು ಬಂದರು. ಅವನೀಗ ಸೆಕೆಂಡ್ PUC ಓದ್ತಿದ್ದಾನಂತೆ. ಅವರು ಮೈಸೂರು ಹತ್ರ ಚಾಮರಾಜನಗರ ಇದೆಯಲ್ಲ, ಅಲ್ಲಿಂದ ಯಾವುದೋ ಒಂದು ಊರಿಂದ ಬಂದಂಥ ವ್ಯಕ್ತಿ, ಗಂಡ ಹೆಂಡತಿ. ಅವ್ರದ್ದು ಏನು ಪ್ರಾಬ್ಲಮ್ ಅಂದರೆ, ನಮಗೆ ನಿಮ್ಮ ಹತ್ರ ಏನು ಕೇಳೋಕ್ಕೂ ಬಂದಿಲ್ಲ. ಆಸ್ತಿ, ಮನೆ, ಹೊಲ, ಗದ್ದೆ, ದುಡ್ಡು ಏನು ಕೇಳ್ತಿಲ್ಲ. ನಮಗೆ ಒಬ್ಬ ಮಗ ಇದ್ದಾನೆ, ಅವನು ದಿನ ಹಠ ಮಾಡ್ತಾನೆ. ಏನು ಹಠ ಮಾಡ್ತಾನೆ? ನಂಗೆ ಬೈಕ್ ತೆಕ್ಕೊಡು ಅಂತ ಹಠ ಮಾಡ್ತಾನಂತೆ. ನನಗೆ ಅದೇ ಶೂಸ್ ಬೇಕು ತೆಕ್ಕೊಡು, ನನಗೆ ಬ್ರೇಸ್ಲೆಟ್ ಬೇಕು, ಒಳ್ಳೆ ಐಫೋನ್ ಮೊಬೈಲ್ ಬೇಕು, ನನಗೆ ಒಳ್ಳೊಳ್ಳೆ ಡ್ರೆಸ್ ಬೇಕು. ಇದು ಯಾವುದು ಕೊಡಲಿಲ್ಲ ಅಂದಾಗ ಸಿಕ್ಕಿದ್ದು ಬಿಸಾಕ್ಬಿಡ್ತಾನಂತೆ. ಏನು ತೆಗೆದು ಟಿ ವಿ ಮೇಲೆ ಒಂದು ಲೋಟ ಬಿಸಾಕ್ಬಿಡೋದು. ಶೋಕೇಸ್ ಮಾಡಿಸಿರುತ್ತೆ ಎಲ್ಲ ಬೊಂಬೆಗಳೆಲ್ಲ ಇಡೋಕ್ಕೆ. ಅದು ತೆಗೆದು ತಟ್ಟೆ ಎಸ್ಬಿಟ್ಟಂತೆ ಒಂದು ಸಲ, ಅದೇನು ಗ್ಲಾಸ್ ಪೂರ್ತಿ ಪುಡಿ ಆಗಿಬಿಡುತ್ತಂತೆ. ಏನೂ ಸಿಕ್ಕಿಲ್ಲ ಅಂದರೆ ಎದುರುಗಡೆ ಇದ್ದವರು ಹೊಡೆದು ಬಿಡ್ತಾನಂತೆ, ಎದುರುಗಡೆಯವರು ಹೊಡಿತಾನಂತೆ. ಏನಕ್ಕೆ ಈ ಥರ ಮಾಡ್ತೀಯಾ ಅಂತ ಕೇಳಿದಾಗ, ನಾನೇನು ಸುಮ್ಮನೆ ಮಾಡಲ್ಲ, ನಂಗೆ ಬೇಕಾಗಿದ್ದು ಕೊಟ್ಟಿಲ್ಲ ಅಂದರೆ ನಂಗೆ ಕೋಪ ಬರುತ್ತೆ, ಅದಕ್ಕೆ ನಾನು ಮಾಡ್ತೀನಿ. ಇದು ಮನೆ ಒಳಗೆ ಮಾಡುವಂಥ ಚೇಷ್ಟೆಗಳು. ಮಗ ಈ ಥರ ಹೆಣ್ಮಕ್ಳು ಕೂಡ ಕೆಲವು ಕಡೆ ಇದ್ದಾರೆ. ಇದು ಗಂಡು ಮಕ್ಕಳಿಗೆ ಅಂತ ನಾನು ಹೇಳ್ತಿಲ್ಲ, ಕೆಲವು ಹೆಣ್ಮಕ್ಳು ಕೂಡ ಇರ್ತಾರೆ. ಇನ್ನೊಂದು ಕಂಪ್ಲೇಂಟ್, ಅವ್ರ ತಂದೆ ಕಾಲೇಜಲ್ಲೆಲ್ಲ ಬ್ಯಾಟಲ್ಲಿ ಹೊಡೆಯೋದಂತೆ, ಹುಡುಗರಿಗೆ ಕಲ್ಲಲ್ಲಿ ಹೊಡೆಯೋದು, ರೌಡಿಸಮ್ ಮಾಡೋದು, ಕಾಲು ಕೆರ್ಕೊಂಡೋಗಿ ಜಗಳಕ್ಕೆ ಬರೋದು, ಬೇಕು ಅಂತಲೇ ಇನ್ನೊಬ್ಬರಿಗೆ ಹೊಡೆಯೋಕ್ಕೆ ಶುರು ಮಾಡೋದು, ಬೈಯೋಕ್ಕೆ ಶುರು ಮಾಡೋದು. ಸೆಕೆಂಡ್ PUC ಹುಡುಗದ ಮೇಲೆ 5 ಪೊಲೀಸ್ ಕಂಪ್ಲೇಂಟ್ ಆಗಿದೆಯಂತೆ ಕಾಲೇಜ್ನಲ್ಲೇ. ಪ್ರಿನ್ಸಿಪಾಲ್ ಕರೆಸಿ ಬೈದು ಹೊಡೆದು ಮಾಡಿದ್ಮೇಲೂ ಕೂಡ ಯಾರಿಗೆ ಹೊಡೆದ್ನೋ ಅವರು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ನನ್ನ ಮಗನಿಗೆ ಇವನು ಬ್ಯಾಟಲ್ಲಿ ಹೊಡೆದ, ನನ್ನ ಮಗನಿಗೆ ಕಲ್ಲಲ್ಲಿ ಹೊಡೆದ, ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ, ರೇಗಿಸ್ತಾನೆ, ಹಿಂಸೆ ಕೊಡ್ತಾನೆ, ನನ್ನ ಮಕ್ಕಳು ಕಾಲೇಜ್ಗೆ ಹೋಗೋಕ್ಕೆ ಹೆದರ್ಕೋತಾರೆ, ಯಾಕೆಂದರೆ ಇಂಥ ಹುಡುಗನಿಂದ ಸೇಮ್ ಕ್ಲಾಸ್ಮೇಟು ಹುಡುಗರಿಗೆ ಇವನು ಹೊಡೆಯೋದು ಬೈಯೋದು ಮಾಡ್ತಾನೆ. ಹೀಗಾಗಿ ಅವನ ಮೇಲೆ 5 ಕಂಪ್ಲೇಂಟ್ ಇದೆ. ಹುಡುಗರು ತಂದೆ ತಾಯಿಗಳು ಕೊಟ್ಟಿರೋದು. ಪ್ರಿನ್ಸಿಪಲ್ ಕರ್ಸ್ ಮಾತಾಡೋದಂತೆ, ಏನು ರೀ ನಿಮ್ಮ ಮಗ ಹಿಂಗೆ ಮಾಡ್ತಾನೆ ನೋಡಿ, ಎಲ್ಲರೂ ನಮ್ಮ ಸ್ಟೂಡೆಂಟ್ಸ್ ತಂದೆ ತಾಯಿಲ್ಲ ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ, ನನಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಮ ಮಗನ TC ಕೊಡ್ತೀವಿ, ತೊಗೊಂಡೋಗಿ ಬೇರೆ ಕಡೆ ಸೇರಿಸ್ಕೊಳ್ಳಿ ನೀವು, ನಿಮ್ಮ ಮಗನ ಅವನ ಒಂದು ನಡವಳಿಕೆ ಚೆನ್ನಾಗಿಲ್ಲ, ಓದೋದ್ರಲ್ಲಿ ಏನಾದರೂ ಓದ್ತಾನೆ ಚೆನ್ನಾಗಿದೆ, ಅಲ್ಲೂ ಇಲ್ಲ. ಅದು ಹೆಂಗೆ ಸೆಕೆಂಡ್ PUCಗೆ ಬಂದು ದೇವ್ರಿಗೆ ಗೊತ್ತು. ಈಗ ಅವ್ರಿಗೆ ತಲೆನೋ ಬಂದಿರೋದು, ನಂತರ ಅಪಾಯಿಂಟ್ಮೆಂಟ್ ತೊಗೊಂಬಂದಿರೋದು, ಮಗನ ಮೇಲೆ 5-6 ಪೊಲೀಸ್ ಕಂಪ್ಲೇಂಟ್ ಇದೆ. ಏನು ಶಿಕ್ಷೆ ಡಿಕ್ಲೇರ್ ಆಗುತ್ತೋ ಗೊತ್ತಿಲ್ಲ. ಕಂಪ್ಲೇಂಟು ಕೋರ್ಟ್ಗೆ ಹೋಗಿದೆ. ತಿಂಗಳಿಗೆ 3-4 ಸಲ ಇವನು ಕೋರ್ಟ್ಗೆ ಹೋಗಬೇಕು. ಯಾಕೆ ಹೊಡೆದು ಗಲಾಟೆ ಮಾಡಿದ್ದಾನೆ. ಇವನಿಗೆ ರೌಡಿ ಅಂತ ಕರೆದು ಬಿಟ್ಟಿದ್ದಾರೆ ಎಲ್ಲ ಕಡೆ. ಸ್ಟೂಡೆಂಟ್ಸು ಅಷ್ಟೇ, ಆಜುಬಾಜುಲಿ ಅಕ್ಕಪಕ್ಕದ ಮನೆಯವ್ರ ಮೇಲೂ ಕಾರ್ ಕೇಳ್ಕೊಂಡು ಗಲಾಟೆ ಮಾಡೋದು, ಅವ್ರ ಮೇಲೆ ಹೊಡೆಯೋಕ್ಕೆ ಹೋಗೋದು. ಭಾಳ ಏನು ಎಂಥರ ಎಲ್ಲರೂ ಎದುರಿಸ್ತಾರಂತೆ, ಆ್ಯಸಿಡ್ ಹಾಕ್ಬಿಡ್ತೀನಿ ನಿನ್ನ ಮೇಲೆ.
ಕತ್ತು ತೆಗೆದು ಬಿಡ್ತೀನಿ, ಕೈ ಕತ್ತಿಸ್ಬಿಡ್ತೀನಿ ಅಂತಾನಂತೆ. ಅದು ಸೆಕೆಂಡ್ ಪಿ ಯು ಸಿ ಹುಡುಗ. ಪಾನಿಪುರಿ ತಿನ್ನೋ ವ್ಯಕ್ತಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಹೇಗೆ ಅಂದರೆ ಅವ್ರ ಮನೆಯಿಂದ ಸ್ವಲ್ಪ ಮುಂದಕ್ಕೆ ಪಾನಿಪುರಿ ಇಟ್ಕೊಂಡು ಸರ್ಕಲ್ ಹತ್ರ ಫುಟ್ಪಾತಲ್ಲಿ ಅಲ್ಲಿಗೆ ಏನೋ ಫ್ರೆಂಡ್ಸ್ ಜೊತೆ ತಿನ್ನೋಕ್ಕೆ ಹೋಗಿದ್ದಾನೆ. ಅಲ್ಲಿ ಏನಾಯ್ತು ಏನೋ ಗಲಾಟೆ ಮಾಡಿ ಆ ಪಾನಿಪುರಿ ಗಾಡಿಗೆಲ್ಲ ಹೊಡೆದು ಬಿಸಾಕಿ ಅವನು ತಲೆಗೆಲ್ಲ ಹೊಡೆದು ಗಲಾಟೆ ಮಾಡಿ ಬಂದಿದ್ದಾನೆ. ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಕಂಪ್ಲೇಂಟ್ ಕೊಟ್ಟಾಗ ಇವ್ರ ಮೇಲೆ ಈಗಾಗಲೇ 3-4 ಕಂಪ್ಲೇಂಟ್ ಇದೆ, ಇವ್ನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದಾನಲ್ಲ ಅಂಥೇಳಿ ಪೊಲೀಸರು ಆ ಹುಡುಗಿ ಚೆನ್ನಾಗಿ ಹಿಡ್ಕೊಂಡು 4 ಹೊಡೆದಿದ್ದಾರೆ. ಆ ಹುಡುಗನಿಗೆ, ಸೆಕೆಂಡ್ ಪಿ ಯು ಸಿ ಓದೋ ಹುಡುಗನಿಗೆ ಚೆನ್ನಾಗಿ ಹೊಡೆದು ಅವ್ರ ಅಪ್ಪ ಅಮ್ಮನ ಕರೆಸಿ ಈ ಥರ ಮಾಡಿ ಹೇಳಿ ಬುದ್ಧಿ ಹೇಳಿ ಅಂಥೇಳಿ. ಈ ಒಂದು ದೊಡ್ಡ ಕೊರಗು ತಂದೆ ತಲ್ಲಿದೆ. ಯಾತಕ್ಕೆ ಈ ಥರ ಮಾಡ್ತಾಯಿದ್ದಾನೆ? ಏನಾದ್ರು ಗ್ರಹಶಾಂತಿ ದೋಷ ಇದೆಯಾ ನೋಡಿ, ಅದಕ್ಕೊಂದು ಪರಿಹಾರ ಮಾಡಿಬಿಡೋಣ ನೋಡಿ, ಅಥವಾ ಏನಾದ್ರು ಒಂದು ಕೊರತೆ ಇದ್ದರೆ ಅದಕ್ಕೆಲ್ಲ ಶಾಂತಿ ಪರಿಹಾರ ಮಾಡೋಣ ನೋಡಿ ಅಂತೇಳಿ 3 ಸಲ ನನಗೆ ಅವರು ತುಂಬ ಒತ್ತಾಯ ಮಾಡಿದ್ರು. ನಂತರ ಬಂದಿದ್ದಾರೆ. ನಾನು ಪರಿಹಾರಕ್ಕಿಂತ ಮೂಲ ಕಾರಣ ಏನು ಅಂತ ನಾವು ಹೇಳಬೇಕು. ಮೂಲ ಕಾರಣ ಏನು ಅಂತ ಆಮೇಲೆ ಇನ್ನೊಂದು ವಿಷಯ ಹೇಳಿದ್ರು. ಮನೇಲಿ ತಂಗಿ ಇಟ್ಕೊಂಡು ಹೊಡೆದು ಬಿಟ್ಟಿದ್ದಾನಂತೆ. ತಂಗಿಗಾಗಲೇ ಅಡ್ಮಿಟ್ ಆಗಿ 2 ತಿಂಗಳಾಗಿದ್ದಂತೆ. ಕೋಪದಲ್ಲಿ ತಂಗಿಗೆ ಹೊಡೆದು ಬಿಟ್ಟಿದ್ದಾನೆ. ನೀನೇನು ಹೇಳೋದು ನನಗೆ ಅಂತೇಳಿ ತಂಗಿಗೆ ಹೊಡೆದು ಬಿಟ್ಟಿದ್ದಾನೆ. ಯಾವುದಲ್ಲಿ ಹೊಡೆದಿದ್ದಾನೆ ಅಂತಂದರೆ, ನೀರು ತುಂಬಿಟ್ಟಿದ್ದಂತೆ ಒಂದು ಜಾರು ಡೈನಿಂಗ್ ಟೇಬಲ್ ಮೇಲೆ ಅದು ಎತ್ತಿತ್ತ ಪಟ್ಟಂತ ತಲೆ ಮಾಡಿದ್ಬಿಟ್ಟಿದ್ದಾನೆ. ಇದಾಗಿ ಅವ್ಳಿಗೆ 5 ಸ್ಟಿಚ್ ಹಾಕಿದ್ದಾರಂತೆ ಆ ಹುಡುಗಿಗೆ. ಇದು ಒಂದು ಅವ್ರ ತಂದೆ ತಾಯಿ ಹೇಳಿದ್ರು. ಇಂಥ ಮಗನ ನಾವು ಜೊತೆಲಿರೋಕ್ಕೆ ಭಯ ಆಗಿದೆ, ನಮಗೆ ಯಾವಾಗ ಹೊಡೆದ್ಬಿಡ್ತಾನೋ. 2 ಸಲ ಅವ್ರಮ್ಮನ ಜಾಡ್ಸ್ ತಳ್ಳಿಬಿಟ್ಟಿದ್ದಂತೆ. 2 ಸಲ ಜಾಡ್ಸ್ ತಳ್ಳಿಬಿಟ್ಟು ಅವರಮ್ಮ 1 ವಾರ ಮೇಲಕ್ಕೆ ಎದ್ದಿಲ್ಲ. ನನ್ನ ಜಾಡ್ಸ್ ತಳ್ಳಿಬಿಟ್ಟ ಗುರುಗಳೇ, 2 ವಾರ ಮೇಲೆ ಎದ್ದಿಲ್ಲ. ಆ ರೀತಿಯಲ್ಲಿ ನನಗೆ ನೋವು ಬಂದುಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ನನಗೆ ಸಾಕಾಗೋಗಿದೆ ಇಂಥ ಮಗನಿಗೆ, ಯಾಕಾರು ಜನ್ಮ ಕೊಟ್ಟನೋ, ಇವನು ಈ ಥರ ಆಗ್ತಾನೆ, ನಾನು ಅವತ್ತೇ ವಿಷಾಕ್ಕೆ ಸಾಯಿಸಿಬಿಡ್ತಿದ್ದೆ ಅಂತ ಒಂದು ಮಾತಂದರು. ಇವ್ರ ಜೊತೆಗೆ ಈ ಹುಡುಗನ ಸೋದರ ಮಾವನು ಬಂದಿದ್ದರು. ಸೋದರ ಮಾವನಿಗೂ ಕೂಡ ಭಾಳಷ್ಟು ತೊಂದರೆ ಕೊಟ್ಬಿಟ್ಟಿದ್ದಾನೆ. ಬಾಯಿ ಬಂದಾಗೆಲ್ಲ ಬೈಯೋದು, ಹೊಡೆಯೋದು. ಸೋದರ ಮಾವನಿಗೂ ಹೊಡೆದಿದ್ದಾನಂತೆ. ಅದರಿಂದ ಅವನು ಸ್ವಲ್ಪ ಸೋದರ ಮಾವನಿಗೆ ಹೆದರ್ತಾನೆ ಅಂತೇಳಿ ತಂದೆ ತಾಯಿಗಳು ಸೋದರ ಮಾವನ ಮುಖಾಂತರ ನನ್ನ ಹತ್ರ ಕರ್ಕೊಂಬಂದಿದ್ದಾರೆ. ಈಗ ಅವನು ಯಾಕೆ ಹೀಗೆ ಆಡ್ತಾನೆ, ಈ ರೀತಿ ಬಿಹೇವಿಯರ್ ಯಾಕೆ ಬರ್ತಾ ಇದೆ ಅಂತ ಯೋಚನೆ ಮಾಡಬೇಕಾದ್ರೆ ನಾವು ಜಾತಕ ಎಲ್ಲ ನೋಡಿದಾಗ ಜಾತಕ ಎಲ್ಲ ಚೆನ್ನಾಗಿದೆ. ಯಾತಕ್ಕೆ ಹಿಂಗೆ ಆಡ್ತಾನೆ ನನ್ನ ಮಗ ಅಂತ ಗಂಡ ಹೆಂಡತಿ ಕೇಳಿದ್ರು. ನನಗೆ ಅಪ್ಪ ಅಮ್ಮ ಕೇಳಿದ್ರು. ಸೋದರ ಮಾವನು ಒಂದು ಮಾತು ಕೇಳಿದ್ರು. ಸೋದರ ಮಾವ ಹುಡುಗನ ತಂದೆ ತಾಯಿಯೆಲ್ಲ ಬಂದಿದ್ದಾರೆ. ನಾನು ಏನು ಮಾತಾಡಬೇಕು ಅಂತ ನನಗೂ ತೋರಿಸಲಿಲ್ಲ. ಆದರೆ ಡೀಪಾಗಿ ನೋಡಿದಾಗ ಅವನ ಜನನ ಕಾಲ ಇದೆಯಲ್ಲ, ಜನನ ಕಾಲ ಉಡೋ ಸಮಯ, ಆ 9 ತಿಂಗಳು ಯಾವ ಗ್ರಹ ಯಾವ ದಶಾಭಕ್ತಿ ನಡೀತಾ ಇತ್ತು ಅಂತ ನೋಡಿದ್ವಿ ನಾವು. ಲಗ್ನ ಯಾವುದು, ರಾಶಿ ಯಾವುದು, ಯಾವ ನಕ್ಷತ್ರ ಎಲ್ಲ ಪತ್ತೆ ಹಚ್ಚಿ ನೀಟಾಗಿ ನೋಡಿದಾಗ ಒಬ್ಬ ಕ್ಷತ್ರಿಯನಿಗೆ ಏನು ಬೇಕೋ ಆ ಲಕ್ಷಣಗಳು ಅದ್ರಲ್ಲಿ ಬಂದುಬಿಟ್ಟಿದೆ. ಕ್ಷತ್ರಿಯ ಅಂದ್ರೇನು, ಯುದ್ಧ ಮಾಡುವಂಥವ್ರು. ಆ ಒಂದು ಗುಣ ಒಬ್ಬ ಕ್ಷೂದ್ರನಲ್ಲಿರಬೇಕಾದಂಥ ಲಕ್ಷಣ ಎರಡೂ ಮಿಕ್ಸ್ ಆಗಿಬಿಟ್ಟಿದೆ. ನಾನು ಅವ್ರಿಗೆ ಹೇಳಿದೆ, ನೀವು ಗರ್ಭಿಣಿಯಾಗಿದ್ದಾಗ ಏನಮ್ಮ ನೀವು ತುಂಬ ಹೊಡೆಯೋದು ಬಡಿಯೋದು ಕೋಪ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಿದ್ರಾ ಅಂತ ಕೇಳಿದೆ. ಅವರು ಮರ್ಯಾದೆ ಪ್ರಶ್ನೆಗೆ ಇಲ್ಲಪ್ಪ ನಾನೇನೂ ಮಾಡ್ತಿರಲಿಲ್ಲ ಅಂದರು. ತಕ್ಷಣ ಅವ್ರ ಗಂಡ, ಯಾಕೆ ಸುಳ್ಳು ಹೇಳ್ತೀಯೇ ಗುರುಗಳ ಮುಂದೆ, ಗುರುಗಳೇ ಸಿಕ್ಕದ್ದು ಬಿಸಾಕ್ಬಿಡ್ತೀವಿ, ಊಟ ಬಡಿಸ್ಬೋದು, ಏನು ಇವತ್ತು ಸೀರೆ ತಂದು ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ, ಅವ್ನಿಗೆ ಅದು ಕಟ್ಟಲಿಲ್ಲ ಅಂತ ನನಗೆ ಆಯಿತು ಕೊಡೋಣ ಅಂದರೆ ಸಮಾಧಾನ ಹೇಳಿದ್ರೆ ಪಟ್ಟಂತ ಸಾಂಬಾರು ಬಿಸಾಕ್ಬಿಡೋದು, ಸೌಟ್ ತೆಗೆದು ಮೇಲೆಸ್ಬಿಡೋದು, ಅನ್ನನ ಬಿಸಾಕ್ಬಿಡೋದು, ಏನಾದ್ರು ಒಂದು ಒಳ್ಳೇದು ಮಾಡ್ತೀನಿ ಅಂದರೆ ದಡ ಬಡ ಅಂಥೇಳಿ ಕೋಪ ಮಾಡ್ಕೊಳ್ಳೋದು ಇವಳು ಬುದ್ಧಿ. ಗರ್ಭಿಣಿ ಆಗಿದ್ದಾಗ ಈ ಥರ ನಡೀತಿತ್ತಾ ಅಂತ ಕೇಳಿದೆ. ಹೌದು ಮಾಡ್ತಾಯಿದ್ಲು. ಮನೇಲಿ ನನಗೆ ಹೊಡಿತಿದ್ಲು ಗುರುಗಳೇ, ಇವಳು ಹೆಂಡ್ತಿ ನನಗೆ ಹೊಡಿತಾಯಿದ್ಲು ಅಂತಂದರು. ನಮ್ಮಮ್ಮ ಹೇಳ್ತಾರೆ, ಗರ್ಭಿಣಿ ಸ್ತ್ರೀ ಹುಷಾರಾಗಿರಪ್ಪ, ಅವಳು ಏನಾದರೂ ಅನ್ನಿಸ್ಕೊಂಡು ಸುಮ್ಮನಿದ್ಬಿಡು, ಅವಳಿಗೆ ಯಾವುದೂ ಮಾತಾಡೋಕ್ಕೋಬೇಡ ಅಂತ ನಮ್ಮಮ್ಮ ತಿಳುವಳಿಕೆ ಕೊಡ್ತಿದ್ರು. ಮಗು ಗರ್ಭದಲ್ಲಿದ್ದಾಲೇ ನನಗೆ ಹೊಡಿತಾಯಿದ್ಲು, ಬೈತಿದ್ಲು, ನನಗೆ ನಮ್ಮ ಅಮ್ಮನಿಗೆ ಬೈತಿದ್ಲು. ಎಷ್ಟೋ ಸಲ ನಮ್ಮ ಅಮ್ಮನಿಗೂ ಹೊಡೆದಿದ್ದಾಳೆ, ಎಷ್ಟೋ ಸಲ ನಮ್ಮ ತಂದೆಗೂ ಬೈದಿದ್ದಾಳೆ, ಬಿಸಾಕಿದ್ದಾಳೆ. ಪುಸ್ತಕ ಬಿಸಾಕೋದು, ಆಮೇಲೆ ಅಡುಗೆ ಮನೇಲಿ ತರಕಾರಿ ಹೆಚ್ಚುವಾಗ ಚಾಕು ಬಿಸಾಕ್ಬಿಡೋದು.
ಆಮೇಲೆ ನೀವು ಹಿಂಗೆಲ್ಲ ಆಡ್ತೀನಿ, ನೇಣಾಕೊಂಡ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ, ವಿಷ ಕೊಟ್ಟು ಸತ್ತೋಗ್ಬಿಡ್ತೀನಿ ನಿಮ್ಮ ಮೇಲೆ ಅಂತೇಳಿ ಗಲಾಟೆ ಮಾಡೋದು. ಆಮೇಲೆ ಮದುವೆ ಗರ್ಭಿಣಿ ಆಗೋಕ್ಕೆ ಮುಂಚೆನೂ ಕೂಡ ನನ್ನ ಮೇಲೆ, ನಮ್ಮ ಅಮ್ಮನ ಮೇಲೆ, ನಮ್ಮ ಅಪ್ಪನ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ಗೆ ಅಲಿಸ್ಬಿಟ್ಲು. ನಾವು 6-7 ತಿಂಗಳು ಕೋರ್ಟ್ಗೆ ಕಲಿದ್ವಿ. ಗರ್ಭಿಣಿ ಆಗಿದ್ದಾಳೆ ಅಂದ್ಕೊಂಡು ನಾವು ಸುಮ್ಮನೆ ಇಟ್ಕೊಂಡ್ವಿ, ಗರ್ಭಿಣಿ ಆಗಿದ್ದಾಳೆ ಅಂತೇಳಿ. ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಮಹಿಳಾ ಸಂಘಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಇವಳೇನು ಸಾಮಾನ್ಯದವಳು ಹೆಂಡ್ತಿನ, ಮಹಾ ವಿಪರೀತ ಪ್ರಚಂಡಿ ಇವಳು ಅಂತೆಲ್ಲ ಒಂದೊಂದಾಗಿ ತಂದೆ ಬಾಯ್ಬಿಟ್ಟ. ಅಂದರೆ ಹುಡುಗನ ತಂದೆ ಬಾಯ್ಬಿಟ್ಟ. ಅವಳು ಹೆಂಡ್ತಿ ಸುಮ್ಮನೆ ಕೂತಿಲ್ಲ, ಗಜಗೌರಿ ಥರ, ಒಳ್ಳೆ ಗೌರಿ ಥರ ಪ್ರತಿಷ್ಠಾಪನೆ ಮಾಡಿರೋ ಥರ. ಏನಮ್ಮ ನೀನು ಗರ್ಭಿಣಿ ಇದ್ದಾಗ ಏನೇನು ಆಟ ಆಡಿದ್ಯೋ ಅದೆಲ್ಲ ನಿನ್ನ ಮಗನಿಗೆ ಟ್ರಾನ್ಸ್ಫರ್ ಆಗಿದೆಯಲ್ಲಮ್ಮ. ಈಗ ಗಂಡಂಗೆ ಹೊಡೆದೆ, ಎಲ್ರಿಗೂ ಗಂಡಂಗೆ ಹೊಡೆಯೋ ಹೆಂಡ್ತಿ ನೋಡಿ ಅವಳು. ಗಂಡನ ಎದುರಿಸ್ತಾಳಂತೆ, ನೀನು ಹಿಂಗೆ ಬಂದಿಲ್ಲ, ಅದು ದುಡ್ಡು ಕೊಡಲಿಲ್ಲ ಅಂದರೆ ನಗ ತೊಗೊಂಡು ನೇಣಾಕೊಂಡ್ಬಿಡ್ತೀನಿ, ಫ್ಯಾನಿಗೆ ನೇಣಾಕೊಂಡ್ಬಿಡ್ತೀನಿ ಅಂತಿದ್ಲಂತೆ. ಪಾಯಸ ಕೂಡ ಸತ್ತೋಗ್ಬಿಡ್ತೀನಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸತ್ತೋಗ್ಬಿಡ್ತೀನಿ. ಇವನಿಗೆ ಭಯ ಗಂಡನಿಗೆ. ಸೋದರ ಮಾವ ಪಕ್ಕ ಕೂತಿದ್ದರು. ಗುರುಗಳೇ ಇವಳು ಯಾವಾಗಲೂ ಬರೀ ಮೊಂಡ, ಮದುವೆ ಮುಂಚೆನೂ ಹಿಂಗೆ ಇದ್ಲು, ಮದುವೆ ಆದಮೇಲೆ ಈ ರೀತಿ ಮಾಡ್ತಿದ್ಲು, ಬೇಕು ಅಂತ ನೋಡಿ ಒಳ್ಳೆ ಗಂಡನ ಒಳ್ಳೆ ಭಾವ. ನಾವೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಸಮಾಧಾನ ಮಾಡಿ ಎಲ್ಲ ಕೇಸ್ನ ಮುಚ್ಚಾಕ್ಸ್ಕೊಂಬಂದೆ ಅಂತ ಆ ಹೆಂಡತಿ ತಮ್ಮನ ಹೇಳ್ತಾನೆ, ಆ ಹುಡುಗನ ಸೋದರ ಮಾವ. ನಮ್ಮ ಅಕ್ಕರೇ ಸರಿಯಿಲ್ಲ ಗುರುಗಳೇ, ನಮ್ಮ ಅಕ್ಕ ಹಿಂಗೆ ಆಡೋದು ಯಾವಾಗಲೂ, ನಮ್ಮ ಮೇಲೂ ಹಿಂಗೆ ಆಡ್ತಾಳೆ, ಎಲ್ಲೋ ಅಂತ ಮನೇಲೂ ಹಿಂಗೆ ಆಡ್ತಿದ್ರು, ಮದುವೆ ಮುಂಚೆನೂ ಈಗಲೂ ಹಿಂಗೆ ಆಡ್ತಾಳೆ. ಹೀಗೆ ಇವತ್ತು ಅವನೊಬ್ಬ ದೊಡ್ಡ ರೌಡಿಯಾಗಿ ಅವನ ಹೆಸರು ಚಿಕ್ಕ ವಯಸ್ಸಿನಲ್ಲಿ 2nd PUC 5-6 ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಅನ್ನೋಕ್ಕೆ ಕಾರಣ ಅಲ್ಲಿ ಯಾವುದು ಗ್ರಹದಲ್ಲ, ತಾಯಿ ಗರ್ಭದಲ್ಲಿದ್ದ ಕೊಟ್ಟಂಥ ಸಂಸ್ಕಾರ. ಆ ಸಂಸ್ಕಾರನೇ ಇವತ್ತು ರಿಸಲ್ಟ್ ಕೊಡ್ತಾ ಇದೆ. ಒಂದು ಸುಂದರವಾದಂಥ ಒಂದು ಬಂಡೆಕಲ್ಲು ಒಬ್ಬ ಶಿಲ್ಪಿ ಸಿಕ್ಬಿಟ್ರೆ ಅದನ್ನು ಕೋಟ್ಯಾಂತರ ಏಟು ಹಾಕಿ ಅದೊಂದು ಸುಂದರವಾದಂಥ ಮೂರ್ತಿ ಮಾಡ್ತಾನೆ. ಆ ಮೂರ್ತಿ ಮಾರಿಬಿಡ್ತಾನೆ, ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡ್ತಾರೆ, ಮಾಡಿ ಅದಕ್ಕೆ ಅಭಿಷೇಕ, ಅರ್ಚನೆ, ಅಲಂಕಾರ, ಉತ್ಸವ ಏನು ಎಲ್ಲ ಮಾಡ್ತೀವಿ ಆ ವಿಗ್ರಹಕ್ಕೆ. ಇದಕ್ಕೆಲ್ಲ ಕಾರಣ ಆ ಶಿಲ್ಪಿಯ ಒಂದು ಸಂಸ್ಕಾರ, ಕಲು ಕೊಟ್ಟಿರೋದು. ಹಾಗೆ 1ನೇ ತಿಂಗಳಿಂದ ಮಗು ಡೆಲಿವರಿ ಆಗೋವರೆಗೂ ತಾಯಿ ಗರ್ಭದಲ್ಲೇ ಆ ಸುಂದರವಾದಂಥ ಮಗುನ ಕೆತ್ತಬೇಕು ಅಂತಂದರೆ ಅವಳ ಆಚಾರ, ವಿಚಾರ, ಸಂಸ್ಕಾರ ಚೆನ್ನಾಗಿರಬೇಕು. ಅವ್ರಿಗೇನು ಕೊರತೆ ಇಲ್ಲ, ಕಾರು, ಸೈಟು, ಮನೆ, ಬಂಗಲೆ, ಕೋಟ್ಯಾಂತರ ರೂಪಾಯಿ ಆಸ್ತಿದೆ, ಆದರೆ ಮಗ ಸರಿ ಇಲ್ಲ. ಇದೇ ಥರ ಕೇಸು ಮಕ್ಕಳಲ್ಲೂ, ಹೆಣ್ಮಕ್ಳಲ್ಲೂ ನಾನು ನೋಡ್ತಾ ಇದ್ದೀನಿ ಇವತ್ತಿನ ದಿವಸ. ಆದ್ದರಿಂದ ಶುಕಮುನಿಗಳು ಏನು ಹೇಳ್ತಾರೆ ಅಂತಂದರೆ, ತಾಯಿ ಗರ್ಭದಲ್ಲೇ ಮಗು ಇದ್ದಾಗ ಆ ಮಗುವಿನ ಜನ್ಮಾಂತರ ಶಾಪ ಪಾಪಗಳು, ಆ ಗೋತ್ರ, ಆ ಜೀನ್ಸಲ್ಲಿ ಬರ್ತಿದೆಯಲ್ಲ, ಆ DNA ಒಳಗೆ ಬರ್ತಿದೆಯಲ್ಲ, ಅದೆಲ್ಲ ಕೆಟ್ಟ ನಡವಳಿಕೆ, ಎಮೋಷನ್ಸ್ನೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ 9 ತಿಂಗಳು ಕೊಡ್ತಾರಂತೆ ಬ್ರಹ್ಮದೇವರು. ಆಮೇಲೆ ಮಗು ಹೊರಗೆ ಬಂದಮೇಲೆ ನೀವೇನೇ ಮಾಡೋದು ತಿದ್ದಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಈ ಒಂದು ಕೆಟ್ಟ ಸಮಾಜದಲ್ಲಿ ಎಲ್ಲ ಕಡೆ ಲಂಚ, ಮೋಸ, ದರೋಡೆ, ಕಳ್ಳತನ, ಬಾಂಬ್ ಬಿಡ್ತಾರೆ, ಈತ ವಾತಾವರಣವೂ ಚೆನ್ನಾಗಿಲ್ಲ, ಭೂಕಂಪ, ಸುನಾಮಿ ಇವೆಲ್ಲ ತುಂಬಿ ತುಳುಕ್ತಾ ಇರುವಂಥ ಸಮಾಜದಲ್ಲಿ ಒಳ್ಳೆ ಮಕ್ಕಳನ್ನು ನಾವು ಸಮಾಜಕ್ಕೆ ಕೊಡಬೇಕು ಅಂತಂದರೆ ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ಕೊಡಬೇಕಂತೆ. ತಂದೆ ವೀರ್ಯ, ತಂದೆ ರಕ್ತ, ತಾಯಿ ಅಂಡಾಣುಜಗ ರಕ್ತ ಇವೆಲ್ಲ ಸೇರಿಕೊಂಡು ಉತ್ಪತ್ತಿ ಆಗುವಂಥ ಒಂದು ಆಕಾರವೇ ಈ ಮಗು ಜನನ. ಈ ಮಗುವಿಗೆ ನಾವು ಪ್ರಾಣ ಪ್ರತಿಷ್ಠಾಪನೆ ಯಾವ ರೀತಿ ಮಾಡಬೇಕು, ನಾವು ಹೇಗೆ ಸುಂದರವಾದ ಮೂರ್ತಿನ ಕೆತ್ತಿ ಅದು ದೇವಸ್ಥಾನದಲ್ಲಿ ಪ್ರಾಣ ತುಂಬ್ತೀವೋ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವೋ, ಅಂಗನ್ಯಾಸ, ಕರನ್ಯಾಸದಿಂದ, ಮಂತ್ರಗಳಿಂದ, ಬೀಜಾಕ್ಷರದಿಂದ ಹೇಗೆ ಅದಕ್ಕೆ ಪ್ರಾಣಶಕ್ತಿ ತುಂಬಿದ ಮೇಲೆ ಆ ವಿಗ್ರಹ ಎಷ್ಟು ಫೇಮಸ್ ಆಗುತ್ತೆ, ಆ ದೇವಸ್ಥಾನಕ್ಕೆ ಹೋದವ್ರಿಗೆಲ್ಲ ಒಳ್ಳೆಯದಾಗ್ತಿದೆ ಅಂದರೆ ಆ ವಿಗ್ರಹದಲ್ಲಿರೋ ಪ್ರಾಣಶಕ್ತಿಯಿಂದ. ಹಾಗೆ ತಾಯಿ ಗರ್ಭದಲ್ಲಿ ಮಗು ಇದ್ದಾಗಲೇ ಆ ಮಗುಗೆ ಪ್ರಾಣಶಕ್ತಿಯಲ್ಲ, ಆ ಒಂದು ಸಂಸ್ಕಾರ ಶಕ್ತಿಯನ್ನು, ಕಳಾಶಕ್ತಿಯನ್ನು, ಕಳಾಕರ್ಷಣೆಯನ್ನು ತಾಯಿಯಾದವಳು ಮಾಡಬೇಕು. ಅದರಿಂದ ಗರ್ಭಿಣಿ ಸ್ತ್ರೀ ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು. ಆ ಗರ್ಭಿಣಿ ಸ್ತ್ರೀ ಒಳ್ಳೆಯ ಆಲೋಚನೆ, ಒಳ್ಳೆಯ ಭಾವನೆಗಳು, ಒಳ್ಳೆಯ ಸಂಕಲ್ಪಗಳು, ಒಳ್ಳೆಯ ಸಂಸ್ಕಾರಗಳಿದ್ದಾಗ ನಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿ ಇಲ್ಲದೆ ಇರ್ಬೋದು, ನಮ್ಮ ಮಕ್ಕಳು ಕೋಟ್ಯಾಂತರ ರೂಪಾಯಿ ಬೆಲೆ ಕಟ್ಟಕ್ಕಾಗದವಷ್ಟು ಜಗತ್ತು ವಿಖ್ಯಾತರಾಗ್ತಾರೆ. ಅಂಥ ಮಕ್ಕಳಿಗೆ ನಾವು ಜನ್ಮ ಕೊಡುವಂಥ ತಂದೆ ತಾಯಿಗಳಾಗಬೇಕು ಅಂತ ನನ್ನ ಒಂದೊಂದು ಸಂದೇಶ. ಇದನ್ನು ಹೇಗೆ ಕೇಳ್ತಾ ಇದ್ದೀವಿ ಅಂದರೆ, ಶುಕ ಮುನಿಗಳು ಇದ್ರ ಬಗ್ಗೆ ಭಾಳಷ್ಟು ರಿಸರ್ಚ್ ಮಾಡಿ ಅಧರ್ಮ ಜಾಸ್ತಿ ಯಾಕಾಗುತ್ತೆ ಅಂದರೆ ಇಂಥ ಮಕ್ಕಳು ಸಮಾಜದಲ್ಲಿ ಹುಟ್ಟಿದಾಗ. ಅಧರ್ಮ ಯಾಕೆ ಜಾಸ್ತಿ ಆಗ್ತಿದೆ, ಇಂಥ ಮಕ್ಕಳಿಗೆ ಬೆಳೆಸಿ ಊಟ ಹಾಕಿ ನಾವು ಇನ್ವೆಸ್ಟ್ ಮಾಡಿ ಆಸ್ತಿ ಪಾಸ್ತಿ ಮಾಡೋದ್ರಿಂದ. ಇವತ್ತು MLAಗಳಲ್ಲಿ, ಮಂತ್ರಿಗಳಲ್ಲಿ, ಕಾರ್ಪೊರೇಟರಲ್ಲಿ, ಇಂಥ ಎಲ್ಲದರಲ್ಲೂ ಈ ಥರದ ತುಂಬಿ ತುಳುಕ್ತಾದೆ ಈ ಒಂದು ರೌಡಿತನ, ಕೋಪ, ದರ್ಪ ಎಲ್ಲ.
ಈ ಥರ ದೋಷನ ನಮ್ಮ ಮಕ್ಕಳಿಗೆ ನಾವು ಕೊಟ್ಟು ಬೆಳೆಸಬಾರ್ದು ಅನ್ನೋದಾಗಿದ್ದರೆ, ಹುಟ್ಟಿದ ಮೇಲೆ ಬೆಳೆಸೋದೊಂದು ರೀತಿ, ಹೊಟ್ಟೆ ಒಳಗೆ ಬೆಳೆಸೋದಿದೆಯಲ್ಲ ಅದು ಬಹಳ ವಿಶೇಷ, ಅದೇ ಸಂಸ್ಕಾರ. ಹುಟ್ಟಿದ ಮೇಲೆ ಅನ್ನ ಸಾರು ಚಪಾತಿ ಎಲ್ಲ ಹಾಕಿ ಬೆಳೆಸ್ಬಿಡ್ತೀವಿ, ದುಡ್ಡು ಕೊಟ್ಟು ವಿದ್ಯೆ ಕೊಟ್ಟು ಎಲ್ಲ ಬೆಳೆಸ್ತೀವಿ. ಆ 9 ತಿಂಗಳಲ್ಲಿ ಆ ಸ್ಕೂಲು ಗರ್ಭಕೋಶ ಅನ್ನೋದೊಂದು ದೊಡ್ಡ ಯೂನಿವರ್ಸಿಟಿ, ಅಲ್ಲಿ ಕೂಡ ಎಜುಕೇಷನ್ ಇದೆಯಲ್ಲ ಅದೇ ವಿಶೇಷ. ಅದು ವಿಶೇಷತೆ ತಪ್ಪಾಯಿತು, ಮಿಸ್ ಆಯಿತು ಅಂದರೆ ನಮ್ಗೆ ಕಂಟ್ರೋಲ್ ಸಿಗಲ್ಲ ನಮ್ಮ ಮಕ್ಕಳು. ಈ ಥರ ಮಕ್ಕಳು ನಮಗೆ ಜನ್ಮ ಕೊಡಬಾರ್ದು ಅನ್ನೋದಾಗಿದ್ದರೆ ಶುಕಮುನಿಗಳು ಒಂದು ಕಡೆ ಕೆಲವು ಪರಿಹಾರಗಳನ್ನು ಹೇಳ್ತಾರೆ. ಏನು? ನಮ್ಮ ಮಕ್ಕಳು ಹಠ ಮಾಡಬಾರ್ದು, ರೋಡಿಸಮ್ ಮಾಡಬಾರ್ದು, ಇನ್ನೊಬ್ಬರಿಗೆ ಶತ್ರುಗಳಾಗಬಾರ್ದು. ನಮ್ಮ ಮಕ್ಕಳು ಹೆಣ್ಣಾಗಲಿ ಗಂಡಾಗಲಿ ಹಠ ಸ್ವಭಾವ, ಇನ್ನೊಬ್ಬರು ನೋವು ಕೊಡುವಂಥದ್ದು, ಇನ್ನೊಬ್ಬರನ್ನ ಶತ್ರುಗಳನ್ನು ಬೆಳೆಸ್ಕೊಳ್ಳೋ, ಇನ್ನೊಬ್ಬರಿಗೆ ಶತ್ರುಗಳಾಗೋದು, ರೌಡಿಸಮ್ ಮಾಡೋದು, ತರಲೆ ತಾಪತ್ರ ಮಾಡಿ ಸಮಾಜ ಘಾತಕರಾಗಬಾರ್ದು ಅನ್ನೋದಾಗಿದ್ದರೆ, ಗರ್ಭಿಣಿ ಆಗಿದ್ದಾಗ ಗರ್ಭಿಣಿ ಸ್ತ್ರೀ ತಾವಿರೋ ಸ್ಥಳದಲ್ಲಿ ಎಲ್ಲರೂ ಅಕ್ಕಪಕ್ಕದಲ್ಲಿ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮ ಇದ್ದರೆ ನೋಡಬೇಕಂತೆ. ತಿಂಗಳಿಗೊಂದು ಸಲ ಆಗಾಗ ಸಮಯ ಸಿಕ್ಕಿದಾಗ ಅನಾಥಾಶ್ರಮಕ್ಕೆ ಹೋಗೋದು, ವೃದ್ಧಾಶ್ರಮಕ್ಕೆ ಹೋಗೋದು, ಹೋಗಿ ಅಲ್ಲಿ ಅನಾಥ ಮಕ್ಕಳ ಜೊತೆ ಬೆರೆಯೋದು, ಅನಾಥ ಮಕ್ಕಳಿಗೆ ಸೇವೆ ಮಾಡೋದು, ವೃದ್ಧಾಶ್ರಮಕ್ಕೆ ಹೋಗಿ ವೃದ್ಧರ ಜೊತೆ ತಮ್ಮ ಸಮಯ ಸ್ಪೆಂಡ್ ಮಾಡಿ ನಿಮ್ಮ ಕೈಲಾದಂಥ ಒಂದು ಸೇವೆ ಮಾಡ್ತಾ ಬಂತು ಅಂದರೆ 9 ತಿಂಗಳು ಒಳಗಡೆ ಏನು ಒಳಗಡೆ ಮಗು ಇದೆಯೋ ಅದಕ್ಕೆ ದಯೆ, ದಾಕ್ಷಿಣ್ಯ, ಬಡತನ, ಶ್ರೀಮಂತಿಕೆ ಮತ್ತು ದುಃಖ, ನೋವು ಎಲ್ಲ ತಿಳುವಳಿಕೆ ತನಗೇ ತಾನೇ ತಗೊಳ್ತಂತೆ ಒಳಗಡೆ ಇರೋ ಮಗು ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಸೇವೆ ಮಾಡೋದ್ರಿಂದ. ಇದಲ್ಲದೇ ಮಗು ಗರ್ಭದಲ್ಲೇ ಇದ್ದಾಗ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಹೋಗಿ ಸೇವೆ ಮಾಡೋದ್ರಿಂದ ಮಗುವಿನಲ್ಲಿ ಏನಾದರೂ ಶಿಶು ಹತ್ಯೆ ದೋಷ, ಶಿಶು ಅಪಹರಣ ದೋಷ, ವೃದ್ಧ ದಂಪತಿ ಶಾಪ, ವೃದ್ಧ ಪುರುಷ ಶಾಪ, ವೃದ್ಧ ಸ್ತ್ರೀ ಪುರುಷ ಶಾಪಗಳು ಏನಾರಿತ್ತು ಅಂದರೆ ವೃದ್ಧಾಶ್ರಮಕ್ಕೆ ಕಾಲಿಡೋದ್ರಿಂದ ಮಗುಗೆ ಅದು ದೋಷ ಹೊಟ್ಟೋಗುತ್ತಂತೆ. ನೋಡಿ ಎಷ್ಟು ಚೆನ್ನಾಗಿ ಶುಕಮುನಿಗಳು ಹೇಳಿದ್ದಾರೆ. ಇಂಜೆಕ್ಷನ್ ಟಾನಿಕ್ ಏನಿಲ್ಲದೇ ನಮ್ಮ ಜಗತ್ತಿಗೆ ಒಳ್ಳೆ ದಯವಂತ, ದಯಾಪರ, ಜನರಿಗೆ ಅಚ್ಚುಮೆಚ್ಚುವಾಗಂಥ ಮಕ್ಕಳಾಗ್ತಾರಂತೆ, ಸಮಾಜಕ್ಕೆ ಅಚ್ಚುಮೆಚ್ಚು ಪ್ರೀತಿಸುವಂಥ ಮಕ್ಕಳು ಹುಡ್ತಾರಂತೆ. ಆದ್ದರಿಂದ ಅಂಥ ಮಕ್ಕಳನ್ನು ನಾವು ಕೊಟ್ಟಬೇಕು. ಅಪ್ಪ ಎಂಥ ತಂದೆ ತಾಯಿ ಇವ್ನಿಗೆ ಎಷ್ಟು ಜನ್ಮ ಕೊಟ್ಟಿದ್ದಾರೆ, ಎಂಥ ಮಗನ ಜನ್ಮ ಕೊಟ್ಟಿದ್ದಾರೆ, ಸಾಕ್ಷಾತ್ ಭಗವಂತ ರೂಪದಲ್ಲಿ ಇದನ್ನೆಲ್ಲ ಅಂತಾರಂತೆ ಸಮಾಜ. ಆ ಲೆವೆಲ್ಲಿಗೆ ನಾವು ಮಕ್ಕಳು ಸಂಸ್ಕಾರ ಕೊಡಬೇಕು ಅಂತಾಗಿದ್ದರೆ ಆಗಾಗ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮಗಳಿಗೆ ಹೋಗಿ ಸೇವೆ ಮಾಡಬೇಕು ಅಂತ ಹೇಳಿದರು. ಈ ರೀತಿ ಮಾಡೋದ್ರಿಂದ ರೌಡಿಗಳಿಗೆ ಜನ್ಮ ಕೊಡೋದು ತಪ್ಪುತ್ತೆ. ಹಠವಾದಿಗಳು, ಕೋಪಿಸ್ಟರು, ದರೋಡೆಕೋರರು, ಹೀಗೆ ಕೆಟ್ಟ ಮಕ್ಕಳು ಸಮಾಜಕ್ಕೆ ಬರಬಾರ್ದು ಅಂದರೆ ವೃದ್ಧಾಶ್ರಮದಲ್ಲಿರೋ ವೈಬ್ರೇಷನಿಂದ, ಅನಾಥಾಶ್ರಮದಲ್ಲಿರೋ ವೈಬ್ರೇಷನಿಂದ ಗರ್ಭ ಸಂಸ್ಕಾರ ಆಗಿ ಗರ್ಭದಿರೋ ಮಗುಗೆ ಮಹಾಶಕ್ತಿಯಾಗಿ ಜಗತ್ತಿಗೆ ವಿಖ್ಯಾತರಾಗ್ತಾರೆ ಅಂತ ಹೇಳ್ತಾರೆ. ಇದು ಶುಕಮುನಿಗಳು ಕೊಡುವಂಥ ಒಂದು ಮಹಾ ಸಂದೇಶ. ಇದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಯಾರ್ಯಾರು ಗರ್ಭಿಣಿ ಸ್ತ್ರೀ ಇದ್ದಿರೋ, ಈಗ ಯಾರ್ಯಾರ ಮುಂದೆ ಗರ್ಭಿಣಿ ಆಗಿ ಹೊರಟಿದ್ದೀರೋ, ಯಾರು ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರೋ, ನಾನು ಹೇಳಿರೋ ಎಲ್ಲ ಒಂದು ಸಜೆಷನ್ಸ್ನ ಒಂದು ಪಾಲನೆ ಮಾಡಿದ್ದೆ ಆದರೆ, ಅನುಸರಿಸಿದ್ದೆ ಆದರೆ ಇಡೀ ಜಗತ್ತಿಗೆ ಫೇಮಸ್ ಆಗುವಂಥ ಮಕ್ಕಳು ನೀವು ಕೊಡೋದಂತೂ ಖಂಡಿತ, ಇದು ಸತ್ಯ. ಇದು ಇವತ್ತಿನ ಸಂಚಿಕೆ ಮುಖ್ಯ ಪರಿಹಾರ. ವೀಕ್ಷಕರೇ, ಒಂದು ಅನೌನ್ಸ್ಮೆಂಟು. ಇದೇ ತಿಂಗಳು 18ನೇ ತಾರೀಕು ಶನಿವಾರ ಮತ್ತು 19ನೇ ತಾರೀಕು ನಾನು ಮೈಸೂರಿನಲ್ಲಿ ನರಸಿಂಹಕ್ರಿಯೆ ಅನ್ನೋ ಒಂದು ವಿಶೇಷವಾದ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಇಡೀ ವರ್ಲ್ಡಲ್ಲೇ ಇದೊಂದು ವಿಶೇಷವಾದ ಅಪರೂಪವಾದಂಥ ವಿದ್ಯೆಯನ್ನು ನಾನು ಕಲಿಸ್ತಾ ಇದ್ದೀನಿ. ನರಸಿಂಹಕ್ರಿಯೆ ಅಂದರೆ ದಿನ ಬೆಳಗ್ಗೆ ಅಥವಾ ಯಾವಾಗಲಾರು 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಒಂದು ಕ್ರಿಯೆ. ಇದು ಬಹಳ ವಿಶೇಷವಾದದ್ದು. ಇದನ್ನು ಏನು ಲಾಭ ಅಂದರೆ, ಬ್ರೈನಲ್ಲಿ ರಕ್ತ ಎಪ್ಕಟ್ಟೋದಿದ್ರೆ, ಬ್ಲಡ್ ಕ್ಲಾಟ್ ಆಗೋದಿದ್ರೆ, ಬ್ರೈನ್ಗೆ ಆಕ್ಸಿಜನ್ನು ಬ್ಲಡ್ಡು ಸಪ್ಲೈ ಆಗೋದಿಲ್ಲ. ಬ್ರೈನಿಂದ ಲಕ್ವ, ಪಿಡ್ಸು, ಬ್ರೈನ್ ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಪ್ಯಾರಾಲಿಸಿಸ್ ಅಂದರೆ ಲಕ್ವ, ಪಾರ್ಕಿನ್ಸನ್ನು, ಡೆಮೆನ್ಷಿಯಾ, ಇದೆಲ್ಲ ಬರೋದು ಬ್ರೈನಿಂದ. ಸ್ಕಿಜೋಫರ್ನಿಯಾ, ಹಿಸ್ಟೀರಿಯಾ, ಆಟಿಸಮ್, ಅಲ್ಝಿಮೀರಿಯಾ, ಇದೆಲ್ಲ ಮಾನಸಿಕ ಕಾಯಿಲೆಗಳು ಬರೋದು ಬ್ರೈನಿಂದ. ಎರಡನೇದು ಕಣ್ಣಿನ ದೃಷ್ಟಿ ದೋಷಗಳು, ಕಿವಿ ಕೇಳದಿರೋದು, ಮೂಗಿನ ದೋಷಗಳು, ತುಟಿ, ಮೌತ್ ಅಲ್ಸರು, ಥ್ರೋಟು, ಟಾನ್ಸಿಲ್ಸು, ಕ್ಷಯರೋಗ, ಇದು ಕ್ಯಾನ್ಸರು, ಅನ್ನನಾಳ, ಇಸೋಫಗಸ್ ಅಂತಾರೆ, ಸೌಂಡ್ ಬಾಕ್ಸ್, ಧ್ವನಿಪೆಟ್ಟಿಗೆ ದೋಷಗಳು, ಥೈರಾಯ್ಡು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥದ್ದು, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಎಂಥ ಕಾಯಿಲೆ ಇದ್ರೂ 2 ವಾರದಲ್ಲಿ ಕ್ಯೂರ್ ಮಾಡ್ಕೋಬೋದು. ಆಮೇಲೆ ಡಯಾಬಿಟೀಸು, BP, ಗ್ಯಾಸ್ಟ್ರೈಟಿಕ್ಸು, ಕಿಡ್ನಿ ಸ್ಟೋನು, ಗ್ಯಾಲ್ಬ್ಯಾಡ್ರಲ್ ಸ್ಟೋನ್ ಬರೋದು, ಕಲ್ಲು ಉತ್ಪತ್ತಿ ಆಗೋದು, ಇದನ್ನೆಲ್ಲ 2 ವಾರದಲ್ಲಿ ತೆಗೆದುಹಾಕೊಂಡ್ಬಿಡ್ಬೋದು. ಏನು ಔಷಧಿ ಇಂಜೆಕ್ಷನ್ ಟಾಣಿಕ್ ಏನಿಲ್ದಾನೆ.
ಪೈಲ್ಸು ಪಿಸ್ತೂಲ ಫಿಶರ್ಗೆ ಬಂತದ್ದು, ಹೆಂಗಸರ ಮುಟ್ಟಿನ ಸಮಸ್ಯೆ, ಗಂಡಸರ ನಪುಂಸಕತೆ, ಮಕ್ಕಳಾಗ್ತಿಲ್ಲ, ಮುಟ್ಟಿನ ದೋಷಗಳು, PCOD ಪ್ರಾಬ್ಲಮ್ಮು, ಮಂಡಿ ನೋವು, ತೊಡೆ ನೋವು, ಪಾದ ಮತ್ತು ಪಾದದಿಂದ ತಲೆವರೆಗೆ ಬಾಡಿ ಪೇನು, ಸಿಯಾಟಿಕ, ಶೋಲ್ಡರು, ಸರ್ವೈಕಲ್ ಸ್ಪಾಂಡಲೈಟಿಸು, ಲುಂಬರ್ ಸ್ಪಾಂಡಲೈಟಿಸು, ಏನು ಖಾಲಿ ಇದೆಯೋ ಚರ್ಮವ್ಯಾಧಿ ರೋಗ ಎಲ್ಲ ಥರನೂ ಕ್ಯೂರ್ ಮಾಡ್ಬೋದು. 10 ನಿಮಿಷ ದಿನ ಮಾಡಿಬಿಟ್ಟು ಕುರ್ಚಿ ಮೇಲೆ ಕೂತ್ಕೊಂಡು. ಇದಲ್ದೇ ಮಾಟ ಮಂತ್ರ ತಂತ್ರ ಬಾಧೆಗಳಿದ್ದರೆ, ಭೂತ ಪ್ರೇತಗಳ ಬಾಧೆ ದೋಷಗಳಿದ್ದರೆ ಅದನ್ನು ಕೂಡ ಆರಾಮಾಗಿ ನಾವೇ ಅದನ್ನು ಡಿಸ್ಚಾರ್ಜ್ ಮಾಡ್ಕೋಬೋದು. ಆ ಲೆವೆಲ್ಲಿಗೆ ಈ ಒಂದು ಕೋರ್ಸು ನಾನು ಕಲಿಸ್ತಾ ಇದ್ದೀನಿ. ಅಪರೂಪದ ವಿದ್ಯೆ ಇದೆಲ್ಲ 12 ನರಸಿಂಹ ಮಂತ್ರ ಉಪದೇಶ ಆಗುತ್ತೆ. ಇದು ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆ ತನಕ ಒಂದು ದಿನದ ಕ್ಲಾಸು. ಇದನ್ನು ನಾನು ಮೈಸೂರಲ್ಲಿ ಮಾಡ್ತಾಯಿದ್ದೀನಿ. 18ನೇ ತಾರೀಕದು ಶನಿವಾರದ್ದು, ಶುಕ್ರವಾರ 18 ಅಲ್ಲಿ ಒಂದು 4 ಸೀಟ್ ಖಾಲಿ ಇದೆ ಅನಿಸುತ್ತೆ. 19 ಈಗಾಗಲೇ ಭರ್ತಿಯಾಗಿದೆ ಅಂತ ಹೇಳ್ತಾಯಿದ್ರು. ಯಾರಿಗೆ ವಿದ್ಯೆ ಕಲಿಬೇಕು, ಕಲಿತು ಹಾಸ್ಪಿಟ್ಲಿಗೆ ಹೋಗಿ ಇನ್ವೆಸ್ಟ್ ಮಾಡೋ ದುಡ್ಡನ್ನ ನಾವು ಸೇವ್ ಮಾಡಬೇಕು. ಮಾತ್ರೆ, ಇಂಜೆಕ್ಷನು, ಟಾನಿಕ್ಕು, ಸಿರಪ್ಪು, ಕ್ಯಾಪ್ಸೂಲ್ಸು, ಟ್ಯಾಬ್ಲೆಟ್ಸ್ಗೆ ಇನ್ವೆಸ್ಟ್ ಮಾಡಬಾರ್ದು. ಆಸ್ಪತ್ರೆಗೆ ಹೋಗಬಾರ್ದು ಅನ್ನೋದಾಗಿದ್ದರೆ ಈ ಕ್ರಿಯೆ ಕಲ್ತ್ಕೋಬೇಕು. ಆಸ್ಪತ್ರೆಗೆ ಇನ್ವೆಸ್ಟ್ ಮಾಡೋ ದುಡ್ಡು ಇದು ಕಲ್ತ್ಕೊಳ್ಳಿ. ಇನ್ನೊಂದು, ನೀವು ಇದೇನು ದುಡ್ಡು ಕೊಡ್ತಿರೋ ಈ ಕೋರ್ಸ್ಗೆ, ಆ ದುಡ್ಡನ್ನು ನಾವು ಪಾಂಡುರಂಗ ದೇವಸ್ಥಾನ ಕಟ್ತಾಯಿದ್ದೀವಿ. ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಮಾಡ್ತೇವೆ. ಅದಕ್ಕೆ ನೀವು ಕೊಡೋ ದುಡ್ಡಿಂದ ಕಲ್ಲು, ಮಣ್ಣು, ಸಿಮೆಂಟು, ಇಟ್ಟಿಗೆ ಮತ್ತು ಕಬ್ಬಣ ತೊಗೊಂಡು ನಮ್ಮ ಆಶ್ರಮ ಅಭಿವೃದ್ಧಿ ಮಾಡಿಕೊಟ್ಟಿದ್ದೀವಿ. ಆದರೆ ನೀವೇನು ಸುಮ್ಮನೆ ಕೊಡಬೇಡಿ, ನನ್ನಿಂದ ವಿದ್ಯೆ ಕಲ್ತ್ಕೊಳ್ಳಿ. ನೀವು ಕೊಡೋ ದುಡ್ಡನ್ನು ನಾವು ದಾನ ಅಂತ ತೊಗೊಂಡು ಈ ಸೇವೆಗಳಿಗೆ ಉಪಯೋಗಿಸ್ಕೊಳ್ತೀವಿ. ಆದರೆ ಈ ಕೋರ್ಸ್ಗೆ ಹೆಂಗೆ ಅಟೆಂಡ್ ಆಗಬೇಕು ಅಂತ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ವೆಬ್ಸೈಟ್ ಲಿಂಕನ್ನು ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲ ಇನ್ಫಾರ್ಮೇಷನ್ ಅದರಲ್ಲಿದೆ. ಆಮೇಲೆ ನೀವು ಕ್ಲಾಸ್ಗೆ ಅಟೆಂಡ್ ಆಗ್ಬೋದು. ಎರಡನೇದು, ಈ ಕೋರ್ಸ್ನಲ್ಲಿ ನಾವು ಒಂದು ವಿಶೇಷವಾದಂಥ ಎನರ್ಜಿಯನ್ನು ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಇದನ್ನು ಪ್ರತಿಯೊಬ್ಬರದ್ದು ಕಲಿಬೇಕು. ಮನೆಗೊಬ್ಬ ಕ್ರಿಯೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನ್ನ ಆಸೆ. ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಾನು ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಅಪ್ಲೋಡ್ ಮಾಡ್ತಿರ್ತೀವಿ ಟೈಮ್ ಟು ಟೈಮ್. ಅಲ್ಲೂ ನಿಮಗೆ ಭಾಳಷ್ಟು ಮಾಹಿತಿ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಇನ್ನೊಂದು ಏನಪ್ಪ ಅಂದರೆ, ಇದೇ ಲಿಂಕು lakshmisrinivas.in ಅನ್ನೋ ಲಿಂಕಲ್ಲಿದೆ. ನರಸಿಂಹಕರಿಗೂ ಕೂಡ ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.